A Prayer for My Daughter, written by William Butler Yeats. See, this is a poem by William Butler Yeats. ವಿಲಿಯಂ ಬಟ್ಲರ್ ಏಟ್ಸ್ ಬಗ್ಗೆ ನಾವು ಬಹುಶಃ ಒಂದು ದೊಡ್ಡ ಪೊಯಮ್ ಜೊತೆಗೆ ದೊಡ್ಡ ಪೊಯೆಟ್ ಕೂಡ ಹೌದು. ಏನು ಅಂತ ಹೇಳಿದ್ರೆ, ಮಾಡರ್ನಿಸ್ಟ್ ಪೊಯೆಟ್ರಿ ಅಂತ ಬಂದಾಗ ಇಂಗ್ಲಿಷ್ ಸಾಹಿತ್ಯದಲ್ಲಿ ಬೇರೆ ಬೇರೆ ರೀತಿಯ ಕಾಲಘಟ್ಟಗಳು ಬರುತ್ತೆ. ಮಾಡರ್ನ್ ಸಾಹಿತ್ಯ ಅಂತ ಬಂದಾಗ, ಇಫ್ ಯು ಟಾಕ್ ಅಬೌಟ್ ಮಾಡರ್ನ್ ಇಂಗ್ಲಿಷ್ ಲಿಟ್ರೇಚರ್, ದ ಫಸ್ಟ್ ಪ್ರಾಮಿನೆಂಟ್ ಫಿಗರ್ ವಾಟ್ ಗೆಟ್ ಟು ಅವರ್ ಮೈಂಡ್ ಇಸ್ ವಿಲಿಯಂ ಬಟ್ಲರ್ ಏಟ್ಸ್. ಕಾರಣ ಏನು ಅಂತ ಹೇಳಿದ್ರೆ, ಆ ಹಿಂದಿನ ಪೀರಿಯಡ್ಗೂ ಇಲ್ಲಿಗೂ ದೊಡ್ಡ ಮಟ್ಟದ ಟ್ರಾನ್ಸಿಷನ್ಸ್ ಆಗುತ್ತೆ. ಏನಕ್ಕೆ ಟ್ರಾನ್ಸಿಷನ್ಸ್ ಅಂತ ಹೇಳಿದ್ರೆ, ಸಾಹಿತ್ಯಕ್ಕೆ ಮುಂದಾಗ ಎಲ್ಲ ಒಂದು ಕಡೆ ಟ್ರೆಡಿಷನ್ ಲಾಸ್ ಆಗ್ತಾ ಇರುತ್ತೆ, ಕಲ್ಚರ್ ಲಾಸ್ ಆಗಿರುತ್ತೆ. ದ ಹೋಲ್ ವರ್ಲ್ಡ್ ಇಸ್ ಇನ್ ಅನಾರ್ಕಿ, ಕೆಯಾಸ್, ಕನ್ಫ್ಯೂಷನ್ ಅಲ್ಲಿರುತ್ತೆ. ಹಾಗಾಗಿ ಡಬ್ಲ್ಯೂ ಬಿ ಏಟ್ಸ್ ಅಂತಹ ಪೊಯೆಟ್ಗಳು ಬಂದಾಗ, ವೆನ್ ದೇ ಆರ್ ವಿತ್ ಅಸ್, ಸೊ ದೇ ಟ್ರೈ ಟು ಅವೇಕ್ ಅಸ್ ವಿತ್ ದೇರ್ ಪೊಯಮ್ಸ್. ಸೊ ಏಟ್ಸ್ ಕೂಡ ಅಷ್ಟೇ, ಇಲ್ಲಿ ಪೊಯಮ್ಗಳ ಮೂಲಕ ಹೊಸ ಒಂದು ಕ್ರಾಂತಿಯನ್ನ ಮಾಡ್ತಾ ಹೋಗ್ತಾರೆ. ಇಡೀ ಜಗತ್ತಿಗೆ ಆಧುನಿಕ ಯುಗದಲ್ಲಿ ಬೇಕಾಗಿರುವಂತಹ ಕಲ್ಚರ್ ಮತ್ತೆ ಓಲ್ಡ್ ಕಲ್ಚರ್. ಸೊ ದೇ ಟ್ರೈ ಟು ರಿವೈವ್ ದ ಓಲ್ಡ್ ಕಲ್ಚರ್ and they try to mix it with the modern culture. Okay, so modernism is not just about going on with technological advancements. It's not about that. It is also about mixing with the old culture. Okay, that is what Yeats strongly supports. So ee poem anta bandaga, this is about his daughter. Okay, hope I am audible to all of you. I am checking your inbox. Thank you. So before moving on to the poem, let us briefly discuss about about the background of W.B. Yeats. He was born on 13 June 1865 at Ireland, that is his nation, and he breathes his last on 1939. His birthplace was Sandymount, which is in Ireland. So he is a prominent figure of Irish literary revival. ಏನು ಹಂಗಂದ್ರೆ ಐರಿಷ್ ಲಿಟ್ರರಿ ರಿವೈವಲ್ ಅಂತ ಹೇಳ್ತಾರೆ. ಈ ಪ್ರತಿ ದೇಶಕ್ಕೂ ಸಹ ಅದರದ್ದೇ ಆದಂತಹ ಡೀಪ್ ರೂಟೆಡ್ ಕಲ್ಚರ್ಸ್ ಇರುತ್ತೆ, ಮಿತ್ಸ್ ಇರುತ್ತೆ, ಟ್ರೆಡಿಷನಲ್ ಇರುತ್ತೆ, ಕಸ್ಟಮ್ ಅಂತ ಇರುತ್ತೆ. ಸೊ ಇವರು ಈ ಪೋಯಮನ್ನು ಬರಿತಾ ಇರುವಂತಹ ಕಾಲಘಟ್ಟದಲ್ಲಿ ಐರ್ಲೆಂಡ್ ಹಾಗೂ ಇಂಗ್ಲಿಷರ ನಡುವೆ ಯುದ್ಧ ನಡೀತಾ ಇರುತ್ತೆ. ಫಸ್ಟ್ ವರ್ಲ್ಡ್ ವಾರ್ ಆಗಿರುತ್ತೆ. ಅಲ್ಲಿ ಐರ್ಲೆಂಡಿಗಿನ್ನ ಇಂಡಿಪೆಂಡೆನ್ಸ್ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ನಿರಂತರವಾಗಿ ಯುದ್ಧ ನಡೀತಾ ಇರುತ್ತೆ. ಇವರಿಗೆ ತಮ್ಮದೇ ಆದಂತಹ ಚಾಪನ್ನ ಮೂಡಿಸ್ಬೇಕಾಗಿರುತ್ತೆ. ಓಕೆ, ಜಗತ್ತಿನ ಸಾಹಿತ್ಯದಲ್ಲಿ ಐರ್ಲೆಂಡ್ ಸಾಹಿತ್ಯ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೇ ವರ್ ಡಾಮಿನೇಟೆಡ್ ಬೈ ದ ಅದರ್ ಯುರೋಪಿಯನ್ಸ್. ಹೂ ಆರ್ ದ ಅದರ್ ಯುರೋಪಿಯನ್ಸ್? ಇಂಗ್ಲಿಷ್. ಹಾಗಾಗಿ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಐರ್ಲೆಂಡ್ ಲಿಟ್ರರಿ ರಿವೈವಲ್ ಅಲ್ಲಿ ದೊಡ್ಡ ಪಾತ್ರವನ್ನ ವಹಿಸ್ತಾರೆ. ಏನ್ ಮಾಡ್ತಾರೆ ಅವರು? ಅಲ್ಲಿ ಆಬಿ ಥಿಯೇಟರ್ ಅಂತ ಒಂದು ಥಿಯೇಟರ್, ಇವಾಗ ಶೇಕ್ಸ್ಪಿಯರ್ ಅಂತ, ಶೇಕ್ಸ್ಪಿಯರ್ ಗೊತ್ತಲ್ಲ ನಿಮಗೆ, ಅವ್ರ ಕಾಲದಲ್ಲಿ ಒಂದು ದೊಡ್ಡ ಥಿಯೇಟರ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಆಗಿನ ಕಾಲದ ಸಾಮಾಜಿಕ ಸುಧಾರಣೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನಾಟಕಗಳ ಮೂಲಕ ನಾವು ತೋರಿಸ್ಬೋದು ಅಲ್ವಾ. ಹಾಗೆ ಇವರಲ್ಲಿ ನಾನು ಐರಿಷ್ ಆಗಿ ನನ್ನ ದೇಶಕ್ಕೆ ಏನಾರು ಕೊಡಬೇಕು, ನಮ್ಮ ದೇಶದ ದೊಡ್ಡ ಸ್ವತ್ತು ಏನಂತ ತೋರಿಸ್ಬೇಕು ಅಂತ ಹೇಳಿ ಆಬಿ ಅನ್ನುವಂಥ ಹೆಸರಿನ ಒಂದು ಥಿಯೇಟರ್ ಗ್ರೂಪ್ ಅನ್ನು ಶುರು ಮಾಡ್ತಾರೆ. ಅಲ್ಲಿ ಐರಿಷ್ ಮಿತ್ಸ್ನ, ಐರಿಷ್ ಟ್ರೆಡಿಷನ್ನ, ಐರಿಷ್ ಕಸ್ಟಮ್ಸ್ಗಳನ್ನ, ಜೊತೆಗೆ ಐರಿಷ್ ಕಲ್ಚರ್ಗಳನ್ನ ಬಿಂಬಿಸುವಂತಹ ನಾಟಕಗಳನ್ನು ಏರ್ಪಡಿಸಿರ್ತಾರೆ. ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಓ ಹೌದು, ಐರ್ಲೆಂಡು ಕೂಡ ಒಂದು ದೇಶ
ಇಲ್ಲೂ ಕೂಡ ಸಾಕಷ್ಟು ಜನ ಸಾಹಿತ್ಯವನ್ನು ಓದ್ತಾರೆ, ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ, ಸಾಕಷ್ಟು ಪೊಯಿಟ್ರಿಗಳನ್ನು ಬರೀತಾರೆ, ನಾವೆಲ್ಗಳನ್ನು ಬರೀತಾರೆ, ನಾಟಕಗಳನ್ನು ಬರೀತಾರೆ ಅಂತ ಗೊತ್ತಾಗುತ್ತೆ. ಸೊ ಇವೆಲ್ಲ ನೋಡಿ WB ಯೇಟ್ಸ್ಗೆ ಇವರು ಬರೆದಿರುವಂತಹ ಎಲ್ಲ ಕವನಗಳು, ಪ್ಲೇಸ್ಗಳನ್ನು ನೋಡಿ 1923ರಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಸಿಗುತ್ತೆ ಸಾಹಿತ್ಯಕ್ಕೆ. ನಮ್ಮ ಭಾರತದಲ್ಲಿ ಒಬ್ಬರೇ ಒಬ್ಬರಿಗೆ ಇಲ್ಲಿ ತನಕ ಸಾಹಿತ್ಯ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಯಾರದು? ಟ್ಯಾಗೋರ್ ಅಂತ ಹೇಳಿ. ಸಹನಾ ಗಂಗಾ, ಹೂ ಇಸ್ ದಟ್? ಸಹನಾ, ವೆರಿ ಗುಡ್. ಇಟ್ಸ್ ಟ್ಯಾಗೋರ್. ಟ್ಯಾಗೋರ್ರ ಸಮಗ್ರ ಕೃತಿಗಳಿಗೆ, ಅವ್ರು ಬರೆದಿರುವಂತಹ ಸಮಗ್ರ ಸಾಹಿತ್ಯಕ್ಕೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದ ಪೋಯಮ್. ಸೊ ದಿಸ್ ಪೋಯಮ್ ಈಸ್ ರಿಟನ್ ಫಾರ್ ಹಿಸ್ ಡಾಟರ್. ಇದು ತನ್ನ ಮಗಳಿಗೋಸ್ಕರ ಬರೆದಿರುವಂತಹ ಒಂದು ಪದ್ಯ. ಯೇಟ್ಸ್ ಅವರು ಸೊ ಯಾವಾಗ ಬರೀತಾರೆ ಅಂತ ಹೇಳಿದ್ರೆ, ಆ ಮಗು ಹುಟ್ಟಿ 2 ದಿನ ಆದ್ಮೇಲೆ ಬರೀತಾರೆ. ಬರೆಯೋದಕ್ಕೆ ಕಾರಣ ಏನಂತ ತಿಳ್ಕೊಬಿಡೋಣ ಫಸ್ಟ್. ನಾನು ಆವಾಗಲೇ ಹೇಳಿದಾಗೆ ಐರ್ಲೆಂಡ್ ಹಾಗೂ ಇಂಗ್ಲಿಷರ ನಡುವೆ ದೊಡ್ಡ ಮಟ್ಟದ ಒಂದು ಯುದ್ಧ ನಡೀತಾ ಇರುತ್ತೆ, ಆಯ್ತಾ. ಇಡೀ ಐರ್ಲೆಂಡ್ ಸಣ್ಣ ದೇಶ ಅದು. ಅಲ್ಲಿ ಇಂಗ್ಲಿಷ್ ತುಂಬಾ ಸಮರ್ಥರು, ತುಂಬಾ. ಸೊ ಅವಾಗ ಈ ತರ ನಡೆಯುವಾಗ ಅವರಿಗೆ ಸಣ್ಣ ಚಿಕ್ಕ ಮಗು, 2 ದಿನದ ಮಗು, ಒಂದ್ ಕಡೆ ಆ ಮಗುನ್ ನೋಡ್ತಾರೆ, ಇನ್ನೊಂದ್ ಕಡೆ ದೊಡ್ಡ ಮಟ್ಟದ ಕ್ರಾಂತಿ, ಜಗಳ, ಅನಾರ್ಕಿ, ಕೆಯೋಸ್ ಎಲ್ಲ ಇರುತ್ತೆ. ಅವಾಗ ಯೋಚನೆ ಮಾಡ್ತಾರೆ, ಈ ಮಗುಗೆ ಹೊರಗಡೆ ಜಗತ್ತಿನ ಅರಿವೇ ಇಲ್ಲ, ಹೇಗಿದನ್ನೆಲ್ಲ ಕಳ್ಕೋಬೇಕು ಈ ಮಗು ಅಂತ ಅಂದ್ಕೊಂಡು ಅಲ್ಲೇ ತೂರ್ ಬೇಲಿ ಅಂತ ಒಂದು ಟವರ್ ಇದೆ. ಆ ಟವರ್ ಹತ್ರ ನಿಂತ್ಕೊಂಡು, ಅವ್ರ ಮನೆಯಿಂದ ಸ್ವಲ್ಪ ದೂರ ಆ ಸಮುದ್ರದ ದಡದಲ್ಲಿ ತೂರ್ ವ್ಯಾಲಿ ಅನ್ನೋ ಒಂದು ಟವರ್, ಅಲ್ಲಿ ನಿಂತ್ಕೊಂಡು ಆ ಮಗುವಿನ ಬಗ್ಗೆ ಯೋಚನೆ ಮಾಡ್ತಾ, ತನ್ನ ದೇಶದ ಬಗ್ಗೆ ಯೋಚನೆ ಮಾಡ್ತಾ, ತಮ್ಮ ಮುಂದಿರುವಂತಹ ಸವಾಲುಗಳು ಹಾಗೂ ಈ ಮಗು ಆ ಸವಾಲುಗಳನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ತಮ್ಮ ಮನಸ್ಸೊಳಗೆ ಯೋಚನೆ ಮಾಡ್ತಾ ಬರೆಯುವಂತಹ ಪದ್ಯ ಎ ಪ್ರೇಯರ್ ಫಾರ್ ಮೈ ಡಾಟರ್. ಹ್ಯಾವ್ ಯು ಆಲ್ ಅಂಡರ್ಸ್ಟುಡ್? ಸೊ ನಾವು ಮೊದಲ ಇಡೀ ಪದ್ಯ 10 ಸ್ಟ್ಯಾನ್ಸಾಗಳ ಪದ್ಯ ಇದು. 10 ಸ್ಟ್ಯಾನ್ಸಾ ಇದೆ. ತುಂಬಾ ದೊಡ್ಡ ಪೋಯಮ್ ಇದು. 11:20 ಆಗ್ತಾ ಬಂತು. ಎಷ್ಟು ಸಾಧ್ಯ ಆಗುತ್ತೋ 12 ಗಂಟೆ ಒಳಗೆ ಮುಗಿಸೋಕ್ಕೆ, 11:55ಕ್ಕೆ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸಾಧ್ಯ ಇಲ್ಲ, ಬಟ್ ಸಮರೈಸ್ ತರ ಮಾಡ್ತಾ ಪ್ರಯತ್ನ ಮಾಡ್ತೇನೆ. ಮೊದಲ 2 ಸ್ಟ್ಯಾನ್ಸಾದಲ್ಲಿ ಅವರು ಇಡೀ ಪೋಯಮಿನ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತಾರೆ. ಸೊ ಸಾಲ್ಗಳನ್ನ ಓದ್ತಾ ಒಂದು ಸ್ಟ್ಯಾನ್ಸಾ ಓದಾದ್ಮೇಲೆ ನಾನು ಅದರದ್ದು ಸಮರಿನ ಎಕ್ಸ್ಪ್ಲೈನ್ ಮಾಡ್ತೇನೆ. A prayer for my daughter by William Butler Yeats. Once more the storm is howling, and half it under this cradle hood and coverlet. My child sleeps on. There is no obstacle but Gregory's wood and one bare hill, whereby the haystack and roof leveling wind, bred on the Atlantic, can be stayed, and for an hour I have walked and prayed because of the that is in my mind. So ಇಲ್ಲಿ ಪೊಯೆಟ್ಗೆ ಮಗು ಆಗಿದೆ. He is on the tower, Tour Valley. He is writing this. He says, once more the storm is howling. ಇಲ್ಲಿ ಸ್ಟಾರ್ಮ್ ಅನ್ನೋ ಪದ ತುಂಬಾ ವೇಟೇಜ್ ಇರುವಂತಹ ಪದ. ಕಾರಣ, ಇಲ್ಲಿ ಸ್ಟಾರ್ಮನ್ನು ಏನಕ್ಕೆ ಅವರು ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಐರ್ಲೆಂಡಲ್ಲಿ ನಡೀತಾ ಇರುವಂತಹ ಕ್ರಾಂತಿಗೆ, ಅಲ್ಲಿ ನಡೀತಾ ಇರುವಂತಹ ಇಂಡಿಪೆಂಡೆನ್ಸ್ಗೆ ನಡೀತಾ ಇರುವಂತಹ ಒಂದು ಹೋರಾಟಕ್ಕೆ ಅದನ್ನು ಹೋಲಿಕೆ ಮಾಡ್ತಾರೆ. ಸ್ಟಾರ್ಮ್ ಇಸ್ ಹೌಲಿಂಗ್ ಔಟ್ಸೈಡ್ ಅಂದರೆ ಜಗತ್ತಿನ ಹೊರಗಡೆ ಈ ಮಗುವಿನ ಜಗತ್ತು ಒಂದು. ಯಾವುದು ಈ ಮಗುವಿನ ಜಗತ್ತು? ಮನೆ ಇರ್ಬೋದು, ಆ ತೊಟ್ಲು ಇರ್ಬೋದು. ಆ ತೊಟ್ಲಲ್ಲಿ ಮಗು ಮಲಗಿದೆ, ಹೊರಗಡೆ ದೊಡ್ಡ ಕ್ರಾಂತಿ ನಡೀತಾ ಇದೆ.
ಆ ಮಗುಗೆ ಅದರ ಅರಿವೇ ಇಲ್ಲ. ಇಟ್ ಈಸ್ ಸೋ ಇನ್ನಸೆಂಟ್. ದ ಚೈಲ್ಡ್ ಇಸ್, ದ ಬೇಬಿ ಇಸ್ ವೆರಿ ಇನ್ನಸೆಂಟ್ and half hid under this cradle hood and coverlid. ಸೊ ಆ ಮಗುವಿನ ಮುಖದ ಒಂದು ಭಾಗ ಮಾತ್ರ ಕಾಣ್ತಾ ಇದೆ, ದೇಹದ ಎಲ್ಲ ಭಾಗ ಮುಚ್ಕೊಂಡಿದೆ ಅಂತ ಹೇಳಿದ್ರೆ ಆ ಮಗುಗೆ ಹೊರಗಡೆ ಜಗತ್ತಿನ ಅರಿವು ಏನೂ ಇಲ್ಲ. ಆದರೆ ಅಪ್ಪನಿಗೆ ಯೋಚನೆ ಶುರು ಆಗ್ಬಿಟ್ಟಿದೆ. ಯಾಕಂದ್ರೆ ತಂದೆಯರಿಗೆ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ಅಪಾರವಾದ ಪ್ರೀತಿ ಇರುತ್ತೆ, ಅಕ್ಕರೆ ಇರುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಸಹ ಅಷ್ಟೇ. ಸೊ ಇವನಿಗೆ ಹುಟ್ಟಿರೋ ಮಗು ಬಗ್ಗೆ ಆಲ್ರೆಡಿ ಯೋಚನೆ ಶುರು ಆಗ್ಬಿಟ್ಟಿದೆ. ಏನಪ್ಪ ನನ್ನ ಮಗಳು ಹೇಗೆ ಎದುರಿಸ್ತಾಳೆ ಅನ್ನೋ ಯೋಚನೆ. ಅಂಡರ್ ದಿಸ್ ಕ್ರಾಡಲ್ ಹುಡ್ ಅಂಡ್ ಕವರ್ಲೆಟ್ ಮೈ ಚೈಲ್ಡ್ ಸ್ಲೀಪ್ಸ್ ಆನ್. ಸೊ ದೇರ್ ಇಸ್ ನೋ ಡಿಸ್ಟರ್ಬೆನ್ಸ್ ಫಾರ್ ದ ಚೈಲ್ಡ್ ಸ್ಲೀಪ್. ಇಟ್ ಈಸ್ ವೆರಿ ಇನ್ನಸೆಂಟ್. ಇಟ್ ಇಸ್ ಆರಾಮ್ಸೆ ಇಟ್ ಇಸ್ ಸ್ಲೀಪಿಂಗ್. There is no obstacle but Gregory's wood and one bare hill, whereby the haystack and roof leveling wind. ನೋಡಿ ಇಲ್ಲಿ ಅಲ್ಲಿ ಆ ಮನೆಯ ಪಕ್ಕದಲ್ಲೇ ಒಂದು ಗ್ರೆಗರಿ ಅಂತ ಹೇಳಿದ್ರೆ, ಇವನು ಒಂದು ಕಾಲದಲ್ಲಿ ತುಂಬಾ ಒಳ್ಳೆಯ ಸ್ನೇಹಿತನಾಗಿರ್ತಾನೆ. ಅವನು ಇವಾಗಿಲ್ಲ. ಇವರ ಮನೆಯ ಪಕ್ಕದಲ್ಲೇ ಅದೊಂದು ಫಾರೆಸ್ಟ್ ಏರಿಯಾ, ಅಲ್ಲಿ ಅವನ ಸಮಾಧಿ ಕೂಡ ಇದೆ. ಸೊ ದಟ್ ಈಸ್ ಆಲ್ಸೋ ವೆರಿ ಕಾಮ್ and the child is also very calm. There is no disturbance. But people who are already grown up, ಯಾರು ದೊಡ್ಡದಾಗಿ ಸ್ವಲ್ಪ ದೊಡ್ಡ ಆದ್ಮೇಲೆ ಇಲ್ಲ ಯೋಚನೆಗಳಿಗೆ ಸಿಗಾಕೊಳ್ತಾರಲ್ಲ, ಅಂಥವರಿಗೆ ಏನು ನಡೀತಾ ಇದೆ ಜಗತ್ತಲ್ಲಿ, ಏನಾಗಬೇಕು ಅನ್ನೋದ್ರ ಬಗ್ಗೆ ಅರಿವಿದೆ. ಸೊ ಅದನ್ನು ಯೋಚನೆ ಮಾಡ್ತಾನೆ. ಇಷ್ಟೆಲ್ಲ ಕೆಟ್ಟದ್ದು ನಡೀತಾ ಇದೆ, ಮಗು ಹೇಗಪ್ಪ ತಡ್ಕೊಳತ್ತೆ ಅನ್ನೋ ವಿಚಾರ. ಬಟ್ ಬೆಳೀತಾ ಬೆಳೀತಾ ಮಕ್ಕಳು ಅವನ್ನೆಲ್ಲ ಸಹಿಸ್ಕೊಳ್ತಾರೆ, ಅದಕ್ಕೆ ಹೊಂದ್ಕೊಳ್ತಾರೆ ಅನ್ನೋ ಯೋಚನೆ ಬೆಳೀತಾ ಬೆಳೀತಾ ಅವ್ರಿಗೆ ಗೊತ್ತಾಗತ್ತೆ. ಬಟ್ ತಂದೆಯಾಗಿ ಅವನ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ವೇರ್ ಬೈ ದ haystack and roof leveling wind, bread on the Atlantic can be stayed, and for an hour I have walked and prayed because of the great gloom that is in my mind. ಇವರು ಮನೆಯ ಹೊರಗಡೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾರೆ. ಎಂತ ಮಾಡೋದು, ಜೋಬಲ್ ಕೈ ಹಾಕೋತಾರೆ, ತಲೆ ಕರ್ಕೋತಾರೆ, ಏನು ಮಾಡ್ಬೋದು ನಾನು, ಮಗು ಆಗ್ಬಿಟ್ಟಿದೆ, ಆ ಮಗು ಇವೆಲ್ಲ ಕಷ್ಟಗಳನ್ನ ಎದುರಿಸ್ಬೇಕಲ್ಲ ಅಂತ ಹೇಳಿ ಹೀಸ್ ಥಿಂಕಿಂಗ್ ಆಫ್ ದ ಗ್ಲೂಮ್ ಅಂತ ಹೇಳಿದ್ರೆ ಡಾರ್ಕ್ನೆಸ್. ಯಾವ ಡಾರ್ಕ್ನೆಸ್ಸು? ಹೊರಗಡೆ ಹೋರಾಟ ನಡೀತಾ ಇರುವಂಥ ಅದು ಡಾರ್ಕ್ನೆಸ್. ಓಕೆ, ಹಿಸ್ ಮೈಂಡ್ ಇಸ್ ಫಿಲ್ಡ್ ಅಪ್ ವಿತ್ ದಿಸ್ ಗ್ಲೂಮಿ ಪಿಕ್ಚರ್ ಆಫ್ ಐರಿಷ್ ಇಂಡಿಪೆಂಡೆನ್ಸ್. ಸರಿನಾ? So let us move on to the second stanza. I have walked and prayed for this young child and ಒಂದು ತಾಸು ಈ ಕಡೆಯಿಂದ ಆ ಕಡೆ ನಡೀತಾನೇ ಇದ್ದೀನಿ. ನನ್ನ ಮಗು ಒಳ್ಳೇದಾಗ್ಲಪ್ಪ ದೇವ್ರೆ, ಆ ಮಗು ಚೆನ್ನಾಗಿರ್ಲಿ, ಅದರ ಇನ್ನೋಸೆನ್ಸ್ನ ಕಳ್ಕೊಳ್ಳೋದು ಬೇಡ, ಮುಗ್ಧತೆನ ಕಳ್ಕೊಳ್ಳೋದು ಬೇಡ, ಜಗತ್ತಿನ ಕಷ್ಟಗಳನ್ನ ನೋಡೋದೇ ಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. And heard the sea wind scream upon the tower. sea wind ಇದೆಯಲ್ಲ, ಈ ಸಮುದ್ರ ಜೊತೆಗೆ ಬಿರುಸಾದ ಗಾಳಿ, ಅದು ಆ ಮನೆ ಎಷ್ಟು ಎತ್ತರ ಇದೆಯಲ್ಲ, ಆ ಟವರ್ ಇದೆಯಲ್ಲ, ಮನೆ ಪಕ್ಕ ಟವರ್, ಅದ್ರ ಎಷ್ಟು ಎತ್ತರ ಕೂಡ ಅದು ಅದ್ರ ಗಾಳಿ ಜೊತೆಗೆ ಆ ನೀರು ಸಪ್ಲೈ ಮಾಡ್ತಾ ಇದೆ. And under the arches of the bridge and scream in the elms about a flooded stream. ನೋಡಿ, ಇಡೀ ಆ ಮಗು ಹುಟ್ಟಿರೋದು ಮತ್ತೆ ಇಡೀ ಆ ಐರ್ಲೆಂಡಿನ ಚಿತ್ರಣವನ್ನ ನೀಡ್ತಾ ಇದ್ದಾರೆ ಪೊಯೆಟ್. ಇಮ್ಯಾಜಿನಿಂಗ್ ಇನ್ ಎಕ್ಸೈಟೆಡ್ ರೆವರಿ. ಇಮ್ಯಾಜಿನೇಷನ್ ಇಸ್ ವರ್ಕಿಂಗ್. ಪೊಯೆಟ್ ತಮ್ಮ ಇಮ್ಯಾಜಿನೇಷನ್ಗೆ ಸಾಕಷ್ಟು ಕೆಲಸ ಕೊಡ್ತಿದ್ದಾರೆ, ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ದಟ್ ದ ಫ್ಯೂಚರ್ ಇಯರ್ಸ್ ಹ್ಯಾಡ್ ಕಮ್ ಡ್ಯಾನ್ಸಿಂಗ್ ಟು ಎ ಫ್ರೆನ್ಸಿಡ್ ಡ್ರಮ್ ಔಟ್ ಆಫ್ ದ ಮರ್ಡರಸ್ ಇನ್ನೋಸೆನ್ಸ್ ಆಫ್ ದ ಸಿ. ಪ್ಯಾರಾಡಾಕ್ಸ್ ನೋಡಿ, ಇಲ್ಲಿ ಪ್ಯಾರಾಡಾಕ್ಸ್ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಿ ವೈ ಡಸ್ ಇಟ್ ಯೂಸ್ ದ ವರ್ಡ್ ಮರ್ಡರಸ್ ಸಿ? ಬಿಕಾಸ್ ಯಾವಾಗಲೂ ಪ್ರಶಾಂತವಾಗಿರುವಂತಹ ಒಂದು ಜಾಗ ಅದು, ಅದಕ್ಕೆ ಎಲ್ಲದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇದೆ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್ ಇದೆ, ಮಿತಿ ಅನ್ನೋದಿದೆ. ಅದು ಮಿತಿ ಮೀರಿದಾಗ ಅದು ಮರ್ಡರಸ್ ಆಗತ್ತೆ. ಎಲ್ಲವನ್ನೂ ಕೂಡ ಕಬಳಿಸುವಂತಹ ಶಕ್ತಿ ಕೂಡ ಒಂದು ಸಮುದ್ರಕ್ಕಿದೆ. ನೋಡಿತೀರ ನೀವು ಜಗತ್ತು, ಈಗ ಕೊರೋನಾ ಎಕ್ಸಾಂಪಲೇ ತಗೊಳ್ಳಿ, ಏನಾಗ್ತಾ ಇದೆ, ಭೂಮಿಗೆ ನಿಸರ್ಗಕ್ಕೆ ಒಂದು ಮಟ್ಟದ ಎಲ್ಲವನ್ನು ಸಹಿಸಿಕೊಳ್ಳುವಂತಹ ಒಂದು ಶಕ್ತಿ ಇದೆ.
ಆದರೆ ಆ ಒಂದು ಹಂತ ಮೀರಿದಾಗ ಭೂಮಿ ತಾಯಿನೂ ಕೂಡ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಯಾವುದೋ ಒಂದು ರೀತಿಯಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ಬೋದು, ಜನಗಳು ಮನೆ ಕಟ್ಟೋದು, ಕಾಡನ್ನು ಕಡಿಯೋದು, ಎಲ್ಲ ಈ ರೀತಿ ಕೃತ್ಯಗಳನ್ನು ನೋಡಿ ಎಸ್ ಐ ಹ್ಯಾವ್ ಎ ಟೆಸ್ಟ್ ಫಾರ್ ದೆಮ್, ಒಂದು ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿ ಬಹುಶಃ ನಾವು ಹೇಳ್ಬೋದು ಸೈನ್ಸು ಎಲ್ಲ ಒಂದು ಕಡೆ ಜಪಾನು ಚೈನಾದವರು ಮಾಡಿರ್ಬೋದು ಅಂತ. ಆದರೆ ನಾವು ಸ್ವಲ್ಪ ನಿಸರ್ಗದ ಕಡೆ ನಮ್ಮ ಮನಸ್ಸನ್ನ ತೆರೆದು ನೋಡಿದಾಗ ದೆರ್ ಈಸ್ ಸಮಥಿಂಗ್ ಇನ್ ನೇಚರ್ ವಿಚ್ ಆ್ಯಂಡ್ ವಿ ಆರ್ ಡೆಸ್ಟ್ರಾಯಿಂಗ್ ಅನ್ನೋ ಒಂದು ಪಾಠವನ್ನು ಈ ಕೋವಿಡ್-19 ಅರ್ಥ ಮಾಡ್ಕೋಬೋದು. ಅದನ್ನು ನಾನು ಐ ಆಮ್ ಜಸ್ಟ್ ರಿಲೇಟಿಂಗ್ ಇಟ್ ಟು ದ ಪೊಸಿಷನ್ ವಿಚ್ ಐರ್ಲೆಂಡ್ ಹ್ಯಾಡ್ ಫೇಸ್ಡ್ ಅವ್ರ ಕಾಲದಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. 3ನೇ ಸ್ಟ್ಯಾನ್ಸಾ ಬರೋಣ. ಮೇ ಶಿ ಬಿ ಗ್ರಾಂಟೆಡ್ ಬ್ಯೂಟಿ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 2 ಸ್ಟ್ಯಾನ್ಸಾ ಅವರು ಬ್ಯಾಕ್ಗ್ರೌಂಡ್ ಹೇಳಿದ್ರು, ಯಾವ ಕಾಲಘಟ್ಟದಲ್ಲಿ ಬರಿತಾ ಇದ್ದೀನಿ, ಏನಕ್ಕೆ ಬರಿತಾ ಇದ್ದೀನಿ ಅನ್ನೋದು ಗೊತ್ತಾಯ್ತು ನಮಗೆ ಇವಾಗ ಬರಿತಾ ಇದ್ದಾರೆ ಅಂತ. ಇಲ್ಲಿ ಮುಂದೆ ಹೇಳ್ತಾರೆ, ತಮ್ಮ ಮಗಳಲ್ಲಿ ಅವರು ಯಾವ ರೀತಿಯಾದಂತಹ ಕ್ವಾಲಿಟೀಸ್ನ ಬಯಸ್ತಾರೆ, ಅವಳು ಹೇಗಿದ್ರೆ ಜಗತ್ತನ್ನ ಎದುರಿಸ್ಬೋದು ಅನ್ನೋದನ್ನ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ಕೊಡೋದ್ರ ಮೂಲಕ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮೇ ಶಿ ಬಿ ಗ್ರಾಂಟೆಡ್ ಬ್ಯೂಟಿ ಅಂಡ್ ಎಟ್ ನಾಟ್ ಬ್ಯೂಟಿ ಟು ಮೇಕ್ ಎ ಸ್ಟ್ರೇಂಜರ್ಸ್ ಐ ಡಿಸ್ಟ್ರಾಟ್. ಅಂದ್ರೆ ನನ್ನ ಮಗಳಿಗೆ ಸೌಂದರ್ಯ ಅನ್ನೋದು ಇರಲಿ, ಆದರೆ ಅತಿಯಾದ ಸೌಂದರ್ಯ ಬೇಡ. ಏನಕ್ಕೆ ಹೇಳ್ತಾ ಇದ್ದಾರೆ ಅವರು? ನನ್ನ ಮಗಳಿಗೆ ಅತಿಯಾದ ಸೌಂದರ್ಯ ಬೇಡ ಅಂತ ಹೇಳಿದ್ರೆ, ಸೌಂದರ್ಯ ಅತಿಯಾದಾಗ ಹೆಣ್ಣು ಮಕ್ಕಳು ಹಾಳಾಗೋದು ಜಾಸ್ತಿ ಅಲ್ವಾ? ಅವ್ರ ಕನ್ನಡಿಗೆ ಒಂದೇ ನಿಂತ್ಕೊಳ್ಳೋದು ಇರ್ಬೋದು, ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇರ್ಬೋದು. ಜಗತ್ತಿನಲ್ಲಿ ಯೋಚನೆ ಮಾಡುವಂಥ ವಿಚಾರಗಳು ಬೇರೆ ಇದಾವೆ ಅಲ್ವಾ? ಅವ್ರ ಎಕ್ಸಾಂಪಲ್ಸ್ ಕೊಡ್ತಾರೆ ಮುಂದೆ. ಆ್ಯಂಡ್ ಹರ್ಡ್ ಮೇ ಶಿ ಬಿ ಗ್ರಾಂಟೆಡ್ ಬ್ಯೂಟಿ ಆ್ಯಂಡ್ ನಾಟ್ ಎಟ್ ಬ್ಯೂಟಿ ಟು ಮೇಕ್ ಎ ಸ್ಟ್ರೇಂಜರ್ಸ್ ಐ ಡಿಸ್ಟ್ರಾಟ್. ಯಾರೋ ದಾರಿ ಹೋಗ್ರು ಅಂತ ಹೇಳ್ಬೋದು, ಅದನ್ನ ಬಿಟ್ಟು ಅವರಿಂದನೇ ಹೋಗೋದು, ಚುಡಾಯಿಸೋದು, ಆ ರೀತಿ ಎಲ್ಲ ಮಾಡಿದಾಗ ಬಹುಶಃ ಜಗತ್ತು ಕೂಡ ಕೆಡುವಂತಹ ರೀತಿಯಲ್ಲಿ ನಾವು ಕೂಡ ಯೋಚನೆ ಮಾಡ್ತಾ ಇರ್ತೀವಿ. ಆರ್ ಹರ್ಸ್ ಬಿಫೋರ್ ಎ ಲುಕಿಂಗ್ ಗ್ಲಾಸ್ ಫಾರ್ ಸಚ್ ಬೀಯಿಂಗ್ ಮೇಡ್ ಬ್ಯೂಟಿಫುಲ್ ಓವರ್ ಬ್ಯೂಟಿ ಬೇಡ. ಕನ್ಸಿಡರ್ ಬ್ಯೂಟಿ ಅ ಸಫಿಷಿಯಂಟ್ ಎಂಡ್, ಲೂಸ್ ನ್ಯಾಚುರಲ್ ಕೈಂಡ್ನೆಸ್ ಅಂಡ್ ಮೇ ಬಿ ದ ಹಾರ್ಟ್ ರಿವೀಲಿಂಗ್ ಇಂಟಿಮಸಿ that chooses right and never find a friend. ಇಲ್ಲಿ ಬ್ಯೂಟಿಗಿಂತ ನನ್ನ ಮಗಳ ಮನಸ್ಸು ಚೆನ್ನಾಗಿರಲಿ, ಅವಳ ವ್ಯಕ್ತಿತ್ವ ಚೆನ್ನಾಗಿರಲಿ, ಅವಳ ಆಶಯಗಳು ಚೆನ್ನಾಗಿರಲಿ ಅಂತ ಇಲ್ಲಿ ಪೋಯಿಟ್ ಬಯಸ್ತಾ ಇದ್ದಾರೆ. ನನ್ನ ಮಗಳು ಓಕೆ, ಅವಳಿಗೆ ಮುಂದೆ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅವಳು ಚೆನ್ನಾಗಿರ್ಬೇಕು, ಅತಿಯಾದ ಸೌಂದರ್ಯ ಬೇಡಪ್ಪ ಅವಳಿಗೆ. ಯಾಕಂದ್ರೆ ಚಿಕ್ಕ ಮಗು ಅದು, ಇವರ ಬಯಕೆ ಹೀಗಿದೆ. ಯಾಕಂದ್ರೆ ಇವರು ಜಗತ್ತನ್ನ ನೋಡಿರುವಂತಹ ಒಬ್ಬ ವ್ಯಕ್ತಿ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರುವಂತಹ ವ್ಯಕ್ತಿ, ದೊಡ್ಡ ದೊಡ್ಡ ಅನುಭವಗಳಾಗಿರುವಂತಹ ವ್ಯಕ್ತಿ. ಹಾಗಾಗಿ ನನ್ನ ಮಗಳಿಗೆ ಆ ರೀತಿಯಾದಂತಹ ಅನುಭವಗಳು ಆಗದ್ ಬೇಡ ಅಂತ ಹೇಳಿ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಮಗಳಿಗೆ. ಅದು ಸಹಜ, ಎಲ್ಲ ತಂದೆಯರು ಬಯಸ್ತಾರಲ್ವಾ. ಐ ಆಮ್ ಇನ್ ಟು ದ 4th ಸ್ಟ್ಯಾನ್ಸಾ now. Helen being chosen found life flat and dull. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ಯಾತಕ್ಕೆ ಅತಿಯಾದ ಸೌಂದರ್ಯ ಬೇಡ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಅತಿಯಾದ ಸೌಂದರ್ಯ ಇದ್ದಂಥವರು, ಅತಿಯಾದ ಸುಂದರಿ ಅಂತ ಅಂದ್ಕೊಂಡವರು ತಮ್ಮ ಜೀವನವನ್ನ ಹೇಗೆ ಹಾಳು ಮಾಡ್ಕೊಂಡಿದ್ದಾರೆ, ಹೌ ಹ್ಯಾವ್ ದ ಡೆಸ್ಟ್ರಾಯ್ಡ್ ದೇರ್ ಓನ್ ಲೈಫ್ ಅನ್ನೋದಕ್ಕೆ ಇಲ್ಲಿ ಹೆಲೆನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಹೆಲೆನ್ ಗೊತ್ತಿದೆ ಸ್ಟೂಡೆಂಟ್ಸ್? ಎಸ್. ಸೊ ಹೆಲೆನ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್. ಅವಾಗ ಇದು ಮಿತ್, ಇದು ಗ್ರೀಕ್ ಮೈಥಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೈಥಾಲಜಿಗಳು ಕೆಲವೊಮ್ಮೆ ಸತ್ಯವಾಗಿರುತ್ತೆ, ಕೆಲವೊಮ್ಮೆ ಸುಳ್ಳು, ಎಲ್ಲವನ್ನೂ ನಂಬಕ್ಕಾಗೋದಿಲ್ಲ. ಇದು ಗ್ರೀಕ್ ಮೈಥಾಲಜಿಯಲ್ಲಿ ಬರುವಂತಹ ಅತಿಯಾದ ಸುಂದರಿಯಳು ಹೆಲೆನ್. ಹೆಲೆನ್ ಬೀಯಿಂಗ್ ಚೋಸನ್ ಫೌಂಡ್ ಲೈಫ್ ಫ್ಲಾಟ್ ಅಂಡ್ ಡಲ್. ಅವಳು ದೊಡ್ಡ ರಾಜನ ಮಗಳಾಗಿರ್ತಾಳೆ. ಅವಳು ನೋಡೋದಕ್ಕೆ ಸಾಕಷ್ಟು ಒಳ್ಳೊಳ್ಳೆ ರಾಜರೆಲ್ಲ ಬಂದಿರ್ತಾರೆ. ಅವಳಿಗೆ ಮದುವೆ ಆಗತ್ತೆ. ಆದ್ರೆ ಅವಳು ಏನ್ ಮಾಡ್ತಾಳೆ, ಹೆಫೆಸ್ಟಸ್ ಅನ್ನೋ ಜೊತೆ ಮದುವೆ ಆಗತ್ತೆ. ಅವಳು ಏನ್ ಮಾಡ್ತಾಳೆ,
ಅವಳಿಗೆ ಅವನ ಜೊತೆ ಜೀವನ ನಡೆಸೋದಿಲ್ಲ ಅವಳು. ಕಾರಣ ಅಂತ ಹೇಳಿದ್ರೆ ನನಗೆ ಇವನ್ಕಿಂತನೂ ಚೆನ್ನಾಗಿರುವಂತಹ ವ್ಯಕ್ತಿ ಸಿಗ್ಬೋದಲ್ಲ ಅನ್ನೋ ಒಂದು ಯೋಚನೆ ಅವಳಿಗೆ. ಆ್ಯಂಡ್ ಲೇಟರ್ ಹ್ಯಾಡ್ ಮಚ್ ಟ್ರಬಲ್ ಫ್ರಮ್ ಎ ಫೂಲ್. ನೋಡಿ, ಸುಖವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರ್ತಾಳೆ ಅವಳು. ಆದರೆ ತಾನು ಅತಿಯಾದ ಸುಂದರಿ ಅನ್ನುವಂತಹ ಪ್ರಜ್ಞೆ ಅವಳಲ್ಲಿರುತ್ತಲ್ಲ, ಗಂಡನನ್ನೇ ಬಿಟ್ಟು ಬೇರೆ ಇನ್ನೊಬ್ಬರ ಜೊತೆ ತಾನು ಜೀವನ ನಡೆಸ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಅಲ್ಲಿ ಇನ್ನೊಬ್ಬ ಸಿಗ್ತಾನೆ, ಅವನ ಜೊತೆ ಅವಳು ಟ್ರಾಯ್ ಅನ್ನೋ ದೇಶಕ್ಕೆ ಹೋಗ್ತಾಳೆ. ಅಲ್ಲಿ ಹೋದಾಗ ಮತ್ತು ಅಲ್ಲೂ ಕೂಡ ಅವಳಿಗೆ ಅಲ್ಲೂ ಖುಷಿಯಾಗಿರೋದಿಲ್ಲ. ನೋಡಿ, ಸೌಂದರ್ಯಕ್ಕೆ ಒಂದು ಲಿಮಿಟೇಷನ್ಸ್ ಇರಬೇಕು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅದರಲ್ಲೇ ಮುಳುಗೋದಾಗ ನನಗೆ ಇಡೀ ಜಗತ್ತು ಕೂಡ ನನ್ನ ಕಣ್ಣಿಗೆ ಸುಂದರವಾಗಿ ಕಾಣೋದೇ ಇಲ್ಲ ಅಲ್ವಾ? ಹಾಗೆ while that great queen that rose out of the spray, being fatherless, could have her way, yet chose a bandy-legged smith for man. ಕೊನೆಗವಳು ಇನ್ನೊಬ್ಬ ಯಾರಿಗೋ, ಇಲ್ಲಿ ಅವನು ಪೊಯೆಟ್ ಮಾಡ್ ಗಾನ್ ಅಂತ ಹೇಳಿ, MOUD ಮಾಡ್ ಗಾನ್ ಅಂತ ಹೇಳಿ ಅವ್ರ ಬಗ್ಗೆ ಅದು ಯಾರು ಅಂತ ಹೇಳಿದ್ರೆ, ಪೊಯೆಟ್ಟು ತುಂಬ ಇಷ್ಟಪಟ್ಟಂತಹ ವ್ಯಕ್ತಿ ಅವಳು ಇವನನ್ನು ನಿರಾಕರಿಸಿರ್ತಾಳೆ. ಇವನು ತುಂಬ ಸಲ ನಾನು ಇನ್ನು ಇಷ್ಟಪಡ್ತೀನಿ ಅಂತ ಹೇಳಿ ಹೋಗೋದು ಕೇಳ್ಕೊಂಡ್ರು ಕೂಡ ಅವಳು ಅವನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿರೋದಿಲ್ಲ. ಇಲ್ಲಿ ಹೆಲನ್ನ ಉದಾಹರಣೆಯನ್ನು ಕೊಡೋದ್ರ ಜೊತೆಗೆ ತನ್ನ ಜೀವನದಲ್ಲೇ ನಡೆದಂತಹ ಒಂದು ಸಣ್ಣ ಘಟನೆ, ಅದು ಯಾರ ಜೊತೆ, ಮಾಡ್ ಗಾನ್ ಅನ್ನೋ ಒಬ್ಬ ಮಹಿಳೆ ಜೊತೆ ಅವಳು ತುಂಬ ಇಷ್ಟಪಟ್ಟಿರ್ತಾನೆ. ಅವಳ ಬಗ್ಗೆ ಹೇಳ್ತಾನೆ, ನನಗೂ ಕೂಡ ಈ ಥರ ಮೋಸ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವಳು ತಾನು ತನ್ನನ್ನು ತುಂಬ ಅತೀ ಸುಂದರಿ ಅಂತ ಅಂದ್ಕೊಂಡಿಲ್ಲ ಅಂತ ಹೇಳ್ತಾನೆ. ಓಕೆ, it's certain that fine women eat a crazy salad with their meat, whereby the horn of plenty is undone. ಅವರು ಜಗತ್ತಿನ ಬಗ್ಗೆ, ವಿಶಾಲವಾದ ಜಗತ್ತಿನ ಬಗ್ಗೆ, ಎಲ್ಲ ಕಡೆ ಸೌಂದರ್ಯನೇ ತುಂಬಿಕೊಂಡಿದೆ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅವ್ರಿಗೆ ಸೌಂದರ್ಯ ಅಂದರೆ ಏನು? ತಾನು ಬೆಳ್ಳಗಿರೋದು, ತನ್ನ ಸ್ಕಿನ್ ತುಂಬ ಚೆನ್ನಾಗಿ ಹೊಳಿತಾ ಇರೋದು, ಅದನ್ನೇ ಸೌಂದರ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ದಟ್ ಈಸ್ ನಾಟ್ ಆ್ಯಕ್ಚುಲಿ ಬ್ಯೂಟಿ, ರೈಟ್? Where is actual beauty? Actual beauty is in the nature. ನಮ್ಮ ಬ್ಯೂಟಿ ಇರತ್ತೆ, ಇವತ್ತು ವಯಸ್ಸಾಗ್ತಾ ಆಗ್ತಾ ಮಾಸ ಹೋಗ್ಬಿಡುತ್ತೆ. ಆದರೆ ನೇಚರು ಹಾಗಲ್ಲ, ಅದು ಯಾವಾಗಲೂ ಇರುತ್ತೆ ಅಲ್ವಾ? ಹಾಗೆ a crazy salad with their meat, whereby the horn of plenty is undone. Hope you're all getting my point. Simplifying the poem? Yes. Let's move on to the next stanza. In courtesy, I would have her chiefly learned, hearts are not had as a gift, but hearts are earned. Okay. Hello, am I audible, dear students? Can you see the screen? Yes sir, it is visible. Yes, illu kuda ಸ್ವಲ್ಪ network problem ಆಗಿತ್ತು. Okay, yeah. In courtesy, I would have her chiefly learn, hearts are not had as a gift, but hearts are earned by those that are not entirely beautiful. Yet many that have played the fool, for beauty's very self has charm made wise. And many a poor man that has rode, loved, and thought himself beloved, from a glad kindness cannot take his eyes. ಇಲ್ಲಿ ಹೇಳ್ತಾರೆ ಅವರು, ಒಳ್ಳೆ ಮನಸ್ಸನ್ನ, ಒಳ್ಳೆ ಹೃದಯದಿಂದ ಜಗತ್ತನ್ನು ನೋಡಿದಾಗ ನನಗೆ ಎಲ್ಲ ಕಡೆ ಸೌಂದರ್ಯ ಕಾಣ್ತಾ ಇರುತ್ತೆ. ಆದರೆ ನಾವೇ ಎಲ್ಲರ ಕಣ್ಣಿಗೆ ಸುಂದರವಾಗಿ ಕಾಣಬೇಕು ಅಂತ ಅತಿಯಾದ ಸೌಂದರ್ಯ ನಮ್ಮಲ್ಲೇ ಇದೆ ಅಂತ ಅಂದ್ಕೊಂಡಾಗ ನನಗೆ ಜಗತ್ತು ಕಾಣದೇ ಇಲ್ಲ. ಜಗತ್ತನ್ನು ನಾವು
ಅಂಧವಾದಂಥ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ದಿಸ್ ಈಸ್ ವಾಟ್ ದ ಪೋಯಟ್ ಇಸ್ ಎಕ್ಸ್ಪ್ಲೈನಿಂಗ್. ಅಂದ್ರೆ ತನ್ನ ಮಗಳಿಗೆ ಈ ರೀತಿಯಾದಂತಹ ಕ್ವಾಲಿಟೀಸ್ ಬೇಡ, ಅವಳು ತುಂಬಾ ಅಪ್ರತಿಮ ಸುಂದರಿ ಆಗೋದು ಬೇಡ, ಅವಳಿಗೆ ತನ್ನ ಸೌಂದರ್ಯದಿಂದ ತನ್ನ ಜೀವನ ಹಾಳಾಗೋದು ಬೇಡ, ಅವಳು ತಕ್ಕ ಮಟ್ಟಕ್ಕೆ ಬ್ಯೂಟಿಫುಲ್ ಆಗಿದ್ರೆ ಸಾಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. By those that are not entirely beautiful, yet many that have played the fool, for beauty's very self has charm made wise, and many a poor man that has roved loud and thought himself beloved from a glad kindness cannot take his eyes. ನೋಡಿ, ಇಲ್ಲಿ ಒಬ್ಬ ಸಣ್ಣ ವ್ಯಕ್ತಿಯಲ್ಲೂ ಸಹ ಅವನು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅವನದೇ ಆದಂತಹ ಹೃದಯ ಶ್ರೀಮಂತಿಕೆ ಅನ್ನೋದಿರುತ್ತೆ. ಆ ಹೃದಯ ಶ್ರೀಮಂತಿಕೆಯನ್ನ ನನ್ನ ಮಗಳು ಪಡ್ಕೊಳ್ಳಿ, ಅವಳಿಗೆ ಆರ್ಟಿಫಿಷಿಯಲ್ ಆಗಿರುವಂತಹ ಸೌಂದರ್ಯ ಬೇಕಾಗಿಲ್ಲ, ಅವಳ ಮನಸ್ಸು ಚೆನ್ನಾಗಿರ್ಲಿ, ಅವಳ ಮನಸ್ಸು ಚೆನ್ನಾಗಿದ್ದಾಗ ಜೀವನ ಚೆನ್ನಾಗಿರುತ್ತೆ. ಆಗಿರುವಂತಹ ಬ್ಯೂಟಿ ಬಗ್ಗೆ ಯೋಚನೆ ಮಾಡಬಾರ್ದು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗ ಕಾಲಕ್ಕೂ ನಾನು ವರ್ಷಕ್ಕೂ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿದ್ರೆ, ನನ್ನ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡಾಗ, ಮನಸ್ಸೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ಫಿಸಿಕಲ್ ಆಗಿರೋ ಬ್ಯೂಟಿ ಅದ ಡಿಸಪಿಯರ್ ಆಗ್ಬಿಡತ್ತೆ, ಬೇಗ ಹೊಟ್ಟೋಗ್ಬಿಡತ್ತೆ. ರೈಟ್? ಹಾಗೆ ಅದನ್ನು ಹೇಳ್ತಾ ಇದ್ದಾರೆ. ಸೊ ಬಿ ವೆರಿ ಕೈಂಡ್ ಮೈ ಚೈಲ್ಡ್, ಬಿಕಾಸ್ ವೆನ್ ಯು ಆರ್ ವೆರಿ ಕೈಂಡ್ ಪೀಪಲ್ ಲುಕ್ ಅಟ್ ಯು. ವೆನ್ ಯು ಆರ್ ಬ್ಯೂಟಿಫುಲ್ ಪೀಪಲ್ ಲುಕ್ ಅಟ್ ಯು ಫಾರ್ ಸಮ್ ಟೈಮ್, ಬಟ್ ಇಫ್ ಯು ಹ್ಯಾವ್ ಎ ವೆರಿ ಕೈಂಡ್ ಹಾರ್ಟ್, ಇಫ್ ಯು ಹ್ಯಾವ್ ಅ ಗ್ರೇಟ್ ಸೋಲ್, ಪೀಪಲ್ ವಿಲ್ ಬಿ ವಿತ್ ಯು ಫಾರ್ ಎವರ್. ಅದು ರಿಯಲ್ ಬ್ಯೂಟಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟಾನ್ಜಾ ಹೋಗೋಣ. ಫಾರ್ ಮೇ ಶಿ become a flourishing hidden tree, that all her thoughts may like the linnet be, and have no business but dispensing round their magnanimities of sound, nor but in merriment began a chase, nor but in merriment a quarrel, or oh may she live like some green laurel rooted in one dear perpetual peace. ಅಂದ್ರೆ ಇಲ್ಲಿ ಅವರು ಒಂದು ಸುಂದರವಾದಂತಹ ಮರ ಯಾವಾಗಲೂ ಸುಂದರವಾಗಿರುತ್ತೆ, ಯಾಕಂದ್ರೆ ಅದು ನಮಗೆ ಬೆಳಕು ಕೊಡುತ್ತೆ, ನೀರು ಕೊಡುತ್ತೆ, ಗಾಳಿ ಕೊಡುತ್ತೆ ಅಲ್ವಾ, ಹಸಿರು, ಕಣ್ಣಿಗೆ ಒಳ್ಳೆಯದು, ಎಲ್ಲ ನೀಡುತ್ತೆ. ಮರ ಮತ್ತೆ ಒಂದು ಸಣ್ಣ ಹಕ್ಕಿ, ಅದರ ನಡುವಿನ ಬಾಂಧವ್ಯ ಹೇಗಿರುತ್ತೆ ಅದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆ ಥರ ಇರಬೇಕು ನನ್ನ ಮಗಳಿಗೆ ಆ ಮರಕ್ಕಿರುವಂತಹ ಕ್ವಾಲಿಟೀಸ್ ಇರಬೇಕು. ಜೊತೆಗೆ ಆ ಸಣ್ಣ ಹಕ್ಕಿಗೆ ಯಾವ್ಯಾವ ರೀತಿ ನೋಡಿ, ನಾವು ಹಾಗೆ ಕಣ್ಣು ಮುಚ್ಕೊಂಡು ಒಂದು ನಿಮಿಷ ಕೂತ್ಕೊಂಡ್ರೆ ಹಕ್ಕಿಗಳ ಚಿಲಿಪಿಲಿ ನಾದ ಎಷ್ಟು ಚೆನ್ನಾಗಿ ಕೇಳತ್ತೆ. ಅದು ನ್ಯಾಚುರಲ್ ಆಗಿರುವಂತಹ ಮ್ಯೂಸಿಕ್ ಅದು ಅಲ್ವಾ, ನ್ಯಾಚುರಲ್ ಮ್ಯೂಸಿಕ್ ಅದು. ನಾವು ಈಗ ಯೂಟ್ಯೂಬಲ್ಲಿ ಕೇಳುವಂಥದ್ದು ಅವೆಲ್ಲ ಓಕೆ, ದೇ ಆರ್ ಆಲ್ಸೋ ಮ್ಯೂಸಿಕ್, ಬಟ್ ನ್ಯಾಚುರಲ್ ಮ್ಯೂಸಿಕ್ ಈಸ್ ದ ಸಾಂಗ್ ಆಫ್ ದ ಬರ್ಡ್ಸ್. ಸೊ ವೇರ್ ಡು birds sit and sing? They go, they sit on tree, they sing. Understand? So that is how. So I want my child to have qualities of this beautiful small bird, and also the tree which is full of life. Understand? So that is what. May she become a flourishing hidden tree. ಇಲ್ಲಿ ಕೆಲವೊಬ್ಬ ಕ್ರಿಟಿಸೈಸ್ ಮಾಡುವಂತ ಗ್ರೌಂಡ್ ಅಲ್ಲೂ ಕೂಡ ಕ್ರಿಟಿಸೈಸ್ ಮಾಡ್ತಾ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ, ತಂದೆನೇ ಯಾಕೆ ತನ್ನ ಮಗಳನ್ನ ಹಿಡನ್ ಟ್ರೀ ಅಂತ ಬಳಸ್ತಾರೆ? ವೈ ಶುಡ್ ದ ಟ್ರೀ ಬಿ ಹಿಡನ್? ಅದು ಯಾಕೆ ನಾವು ಕಣ್ಮರೆಯಾಗಿರ್ಬೇಕು, ಒಂದ್ ಕಡೆ ಮುಚ್ಕೊಂಡಿರ್ಬೇಕು? ನೋ, ಟ್ರೀ ಯಾವಾಗಲೂ ಹೊರಗಡೆ ಇರಬೇಕು, ಜಗತ್ ನೈಸರ್ಗಿಕವಾಗಿರ್ಬೇಕು ಅಂತ. ಸೊ ಕೆಲವೊಬ್ರು ಕ್ರಿಟಿಸೈಸ್ ಮಾಡೋರು ಇದಕ್ಕೆ ಫೆಮಿನಿಸ್ಟ್ ಆಥರ್ಸ್ಗಳು, ಫೆಮಿನಿಸ್ಟ್ ಕ್ರಿಟಿಸೈಸರ್ಸ್ಗಳು ಇದಕ್ಕೆ ಪೊಯೆಟ್ಟು ಬಹುಶಃ ಮ್ಯಾಸ್ಕ್ಯುಲೈನ್ ವಿಚಾರಗಳನ್ನು ಇಟ್ಕೊಂಡು ಹೋಗಿದ್ದಾರೆ. ತನ್ನ ಮಗಳನ್ನ ಸುರಕ್ಷಿತವಾಗಿ ಇಡಬೇಕು ಅನ್ನೋ ಒಂದು ಇದರಲ್ಲಿ ಅವಳನ್ನ ಜಗತ್ತಿನ ಕಷ್ಟಗಳಿಗೆ ಓಕೆ, ಅದೆಲ್ಲ ಯೋಚನೆ ಕರೆಕ್ಟ್. ಆದರೆ ಯಾಕೆ ಅವಳು ಹಾಗಿರಬೇಕು, ಪುರುಷರ ಥರ ಯಾಕೆ ಇರಬಾರ್ದು ಅವಳು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಅವರಿಗೆ. ಪುರುಷರ ಥರ ಯಾಕೆ ಹೊರಗಡೆ ಬರಬಾರ್ದು ಅವಳು? ಹಿಡನ್ ಟ್ರೀ ಯಾಕೆ ಆಗಬೇಕು? ಟ್ರೀ ಶುಡ್ ನಾಟ್ ಬಿ ಹಿಡನ್. ಅದು ಯಾವಾಗಲೂ ಕೂಡ ನಿಸರ್ಗದಲ್ಲಿರಬೇಕು.
that all her thoughts may like the linnet be. Linnet, it's a small bird, and have no business but dispensing round their magnanimities of sound. Nor but in merriment begin a chase, nor but in merriment a quarrel. O me shave like a small, some green laurel rooted in her one dear purpose. ಅವಳು ಒಂದೇ ಜಾಗದಲ್ಲಿ, ಒಂದೇ ಸ್ಥಳದಲ್ಲಿ, ಎಲ್ಲೂ ಹೋಗೋದಿಲ್ಲ, ಸುರಕ್ಷಿತವಾಗಿರ್ಲಿ. ಅಂದ್ರೆ ಪೊಯೆಟ್ಟೆ ಅವಳಿಗೆ ಬೌಂಡ್ರಿ ಹಾಕ್ತಿದ್ದಾರೆ ಅನ್ನೋ ರೀತಿಲಿ ಕೆಲವೊಬ್ರು ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಪೊಯೆಟ್ಸಿನ ನಿಜವಾದ ಉದ್ದೇಶ ಏನಾಗಿತ್ತು? ತನ್ನ ಮಗು ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿ. ಅಂದ್ರೆ ನಾವು ಪೊಯಮಿಗೆ ಬೇರೆ ಬೇರೆ ನಾನಾರ್ಥಗಳನ್ನ ಕೊಡ್ತಾ ಹೋದ ಹೀಗೆಲ್ಲ ನಾವು ಯೋಚನೆ ಮಾಡ್ಬೋದು, ಬಟ್ ಮೂಲಾರ್ಥ ಇದು. ಓಕೆ, ಎಸ್ ನೋಡಿ, ಆರ್ ಮೇ ಶಿ ಲಿವ್ ಲೈಕ್ ಸಮ್ ಗ್ರೀನ್ ಲಾರಲ್ ರೂಟೆಡ್ ಇನ್ ಒನ್ ಡಿಯರ್ ಪರ್ಪಿಚುವಲ್ ಪ್ಲೇಸ್. ಒಂದ್ ಕಡೆ ಇರಲಿ, ಅವಳು ಹಾಯಾಗಿರ್ಲಿ, ಸುರಕ್ಷಿತವಾಗಿರ್ಲಿ, ನಗ್ನಗ್ತಾ ಇರಲಿ. ಎಲ್ಲ ಇದು ಮಾಡ್ಕೊಂಡು ಮನಸ್ಸನ್ನ ಕಷ್ಟಗಳನ್ನು ತುಂಬಿಕೊಂಡು ಮೈಂಡನ್ನು ಹಾಳು ಮಾಡ್ಕೊಂಡಿರೋದು ಬೇಡ ಅಂತ. ನೆಕ್ಸ್ಟ್ ಸ್ಟ್ಯಾನ್ಸ್ ಹೋಗುವ. ಮೈ ಮೈಂಡ್, ಬಿಕಾಸ್ ದ ಮೈಂಡ್ಸ್ ದಟ್ ಐ ಹ್ಯಾವ್ ಲವ್ಡ್, ದ ಸಾರ್ಟ್ ಆಫ್ ಬ್ಯೂಟಿ ದಟ್ ಐ ಹ್ಯಾವ್ ಅಪ್ರೂವ್ಡ್, ಪ್ರಾಸ್ಪರ್ ಬಟ್ ಲಿಟಲ್, ಹ್ಯಾಸ್ ಡ್ರೈಡ್ ಅಪ್ ಆಫ್ ಲೇಟ್. Yet knows that to be choked with hate may well be of all evil chances chief. Mind, assault and battery of the wind can never tear the linnet from the leaf. ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಪದಗಳು ಯಾವ್ಯಾವು? ಚೋಕ್ಡ್ ಅನ್ನೋ ಪದ ಇರ್ಬೋದು, ಹೇಟ್ರೆಡ್ ಇರ್ಬೋದು, ಎಕ್ಸ್ಕ್ಯೂಸ್ ಮಿ, ಈವಿಲ್ ಅನ್ನೋದಿರ್ಬೋದು. ಇವೆಲ್ಲ ಏನ್ ತೋರಿಸ್ತಾ ಇದೆ? ಇವೆಲ್ಲ ನೆಗೆಟಿವ್ ಆಗಿರುವಂತಹ ಕ್ವಾಲಿಟೀಸ್ ಅನ್ನ ಬಿಂಬಿಸುವಂತಹ ಪದಗಳು ಅಲ್ವಾ? ಮೈ ಮೈಂಡ್, ಬಿಕಾಸ್ ದ ಮೈಂಡ್ಸ್ ದಟ್ ಐ ಹ್ಯಾವ್ ಲವ್ಡ್. ಮತ್ತೆ ವಾಪಸ್ ಹೋಗ್ತಾರೆ ಅವರು. ನಾನು ಯಾರ್ಯಾರನ್ನ ಇಷ್ಟಪಟ್ಟಿದ್ದೆ, ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ಅವರೆಲ್ಲ ನನ್ನನ್ನು ತೊರೆದ್ರು, ನನ್ನ ಜೊತೆ ಯಾರೂ ಬರಲಿಲ್ಲ. ದ ಸಾರ್ಟ್ ಆಫ್ ಬ್ಯೂಟಿ ದಟ್ ಐ ಹ್ಯಾವ್ ಅಪ್ರೂವ್ಡ್, ನಾನು ಅಪ್ರೂವ್ ಮಾಡಿದ್ದೆ, ಎಸ್ ಐ ವಾಂಟ್ ಟು ಮ್ಯಾರಿ ದಿಸ್ ಲೇಡಿ. ಬಟ್ ಡಿಡ್ ದೇ ಕಮ್ ವಿತ್ ಮೀ? ನೋ. ನನ್ನ ಜೊತೆ ಬಂದ್ರ ಅವರು? ನನ್ನ ಜೊತೆ ಜೀವನ ನಡೆಸ್ತಾ ಇದ್ದಾರಾ? ಇಲ್ಲ. ಪ್ರಾಸ್ಪರ್ ಬಟ್ ಲಿಟಲ್, ಹ್ಯಾಸ್ ಡ್ರೈಡ್ ಅಪ್ ಆಫ್ ಲೇಟ್. Yet knows that to be choked with hate may well be of all evil chances chief. If there is no hatred in mind, assault and battery of the wind can never tear the linnet from the leaf. ಅಂದ್ರೆ ನನ್ನ ಮಗಳು ಯಾವಾಗಲೂ ದ್ವೇಷ, ಅಸೂಯೆಯಿಂದ ಹೊರಬಂದು ಯಾವಾಗಲೂ ಶಾಂತವಾಗಿ ಅವಾಗಲೇ ಅವಳು ತನ್ನ ಜೀವನವನ್ನ ಸಮೃದ್ಧವಾಗಿ ಸಂಪೂರ್ಣವಾಗಿ ಕಳೀಬಹುದು ಅಂತ ಹೇಳ್ತಾ ಇದ್ದಾರೆ. ಪೊಯೆಟ್ಟಿನ ಅರ್ಥವನ್ನ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಕೆಲವೊಬ್ರು, ಬಟ್ ಪೊಯೆಟ್ ಹೇಳ್ತಾ ಇರೋ ರೀತಿ ಈ ರೀತಿಲಿದೆ. ನೆಕ್ಸ್ಟ್ ಸ್ಟ್ಯಾನ್ಸ್ ಹೋಗೋಣ. 48 ಆಯ್ತು. An intellectual hatred is the worst ಅಂತ ಹೇಳ್ತಾರೆ. ಇಂಟೆಲೆಕ್ಚುಯಲ್ ಹೇಟ್ರೆಡ್ ಅಂತ ಹೇಳಿದ್ರೆ ಏನು ಅಂದ್ರೆ, ಹೆಲೆನ್ ಇರ್ಬೋದು, ಮಾಡ್ಗಾನ್ ಅಂತ ಹೇಳಿದ್ರೆ ಇವರು ಪ್ರೀತಿಸಂತಹ ಹುಡುಗಿ, ಮಹಿಳೆ, ಅವ್ರು ಇಂಟೆಲೆಕ್ಚುಯಲ್ ಹೇಟ್ರೆಡ್. ಅವರು ತುಂಬಾ ಸುಂದರವಾಗಿದ್ವಿ ಅಂತ ಹೇಳಿ ಅವರು ಜೊತೆಗೆ ಅವರು ಬೇರೆಯವ್ರನ್ನ ದ್ವೇಷದನ್ನು ಕಲ್ತ್ಕೊಂಡ್ಬಿಟ್ಟಿದ್ರು. ನಮ್ಮಷ್ಟು ಸುಂದರವಾಗಿ ಯಾರೂ ಇಲ್ಲ. ಅದನ್ನ ಇಂಟೆಲೆಕ್ಚುಯಲ್ ಹೇಟ್ರೆಡ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದು ಯಾರಿಗಿರುತ್ತೆ ಅಂತ ಹೇಳಿದ್ರೆ, ನಾನು ತುಂಬಾ ಸುಂದರವಾಗಿರ್ತೀನಿಲ್ಲ ಅಂಥವ್ರಿಗಿರುತ್ತೆ. An intellectual hatred is the worst. So let her think opinions are accursed. Have I not seen the loveliest woman born out of the mouth of plenty's horn? Because of her opinionated mind, barter that horn and very good by understood for an old bellows full of angry wind. ನಾವು ಯಾವಾಗಲೂ ಜೀವನವನ್ನ ಹೇಗೆ ಕಳಿಬೇಕು ಮಗಳೇ ಅಂತ ಹೇಳಿ ಇವ್ರ ಇಮ್ಯಾಜಿನೇಷನ್ ಇದೆ. ಮನಸ್ಸಲ್ಲಿ ಖುಷಿಯನ್ನು ಇಟ್ಕೋ, ಸಮಾಧಾನವನ್ನು ಇಟ್ಕೋ, ಶಾಂತಿನ ಇಟ್ಕೋ, ಬೇರೆಯವ್ರ ಬಗ್ಗೆ ಕ್ಷಮೆ ಅನ್ನೋದಿರಲಿ. ಇವನ್ನೆಲ್ಲ ಹೊರತುಪಡಿಸಿ ನೀನು ದ್ವೇಷ, ಅಸೂಯೆ, ಸಿಟ್ಟು, ಕ್ರೋಧ ಇಂತಹ ಗುಣಗಳಿದ್ದಾಗ ಆರೋಗ್ಯ ಹಾಳಾಗೋದ್ರ ಜೊತೆಗೆ, ಮನಸ್ಸು ಹಾಳಾಗೋದ್ರ ಜೊತೆಗೆ ನಾವು ಜಗತ್ತನ್ನು ಕೂಡ ಹಾಳು ಮಾಡ್ತಾ ಇರ್ತೇವೆ ಅಲ್ವಾ?
ಹಾಗಾಗಿ ಅದೆಲ್ಲ ಆಗಬಾರ್ದು. ಜಗತ್ತು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಕನ್ಸಿಡರಿಂಗ್ ದಟ್, ನೆಕ್ಸ್ಟ್ ಸ್ಟ್ಯಾನ್ಸಾ ಹೋಗ್ತಾ ಇದ್ದೀನಿ. ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಈಚ್ ಅಂಡ್ ಎವ್ರಿ ವರ್ಡ್, ಟೈಮ್ ಆಗ್ತಿರೋದ್ರಿಂದ. ಕನ್ಸಿಡರಿಂಗ್ ದಟ್ all hatred driven hence, the soul recovers radical innocence and learns at last that it is self-delighting, self-appeasing and self-uprighting. ಮಗುವಿನಲ್ಲಿರುವಂತಹ ಮುಗ್ಧತೆ ಅದು ಬೆಳೀತಾ ಬೆಳೀತಾ ದೊಡ್ಡ ಮನುಷ್ಯನಾದ್ಮೇಲೂ ಕೂಡ ಆ ಮುಗ್ಧತೆಯನ್ನು ಕಳ್ಕೊಬಾರ್ದು. ಅದೇ ನಮಗೆ ಸೆಲ್ಫ್ ಅಪ್ರೈಸಿಂಗ್, ನಮಗೆ ನಾವು ಖುಷಿ ಪಡ್ಕೊಳ್ಳುವಂತಹ ವಿಚಾರ. ಅದು ಸೆಲ್ಫ್ ಅಪ್ರೈಟ್ ಕೂಡ. ಅದು ಅಂದರೆ ಬೇರೆಯವ್ರು ನೋಡಿದಾಗಲೂ ಕೂಡ ಸರಿ ಇರುತ್ತೆ, ನಮಗೂ ಕೂಡ ನಾವು ಸರಿ ಅಂತ ಅನ್ನಿಸ್ತೀವಿ. ಆ್ಯಂಡ್ ದಟ್ ಇಟ್ಸ್ ಓನ್ ಸ್ವೀಟ್ ವಿಲ್ ಇಸ್ ಹೆವನ್ಸ್ ವಿಲ್. ಆ ಭಗವಂತ ನೋಡ್ತಾ ಇರ್ತಾನೆ ಮೇಲೆ, ಭಗವಂತ ಬಯಸೋದು ಕೂಡ ಇದನ್ನೇ. ಮಗಳೇ, ನಿನಗೆ ಭೂಮಿ ಮೇಲೆ ಕಳಿಸಿದ್ದೀನಿ, ನೀನು ಜಗತ್ತನ್ನು ನಾಶ ಮಾಡೋದಕ್ಕಲ್ಲ, ನಿನ್ನ ಮನಸ್ಸನ್ನು ಸರಿಪಡಿಸ್ಕೊಂಡು ಜಗತ್ತಿಗೆ ಒಳಿತನ್ನು ಬಯಸೋದಕ್ಕೆ. ಯಾವ ಒಳಿತನ್ನು ಬಯಸ್ತೀಯ ಅಂತ ಹೇಳಿದ್ರೆ, ನೀನು ಮುಗ್ಧವಾಗಿದ್ದಾಗ, ಎಲ್ಲರನ್ನ ಪ್ರೀತಿಸಿದಾಗ, ಎಲ್ಲರದನ್ನು ಒಳ್ಳೆ ರೀತಿಯಲ್ಲಿ ನೋಡಿದಾಗ ಚೆನ್ನಾಗಿರ್ತೀಯ ಅಂತ ಹೇಳ್ತಾರೆ. ಶಿ ಕ್ಯಾನ್ ಡೋ ಎವ್ರಿ ಫೇಸ್ ಶುಡ್ ಸ್ಕರ್ಲ್ ಆ್ಯಂಡ್ ಎವ್ರಿ ವಿಂಡಿ ಕ್ವಾರ್ಟರ್ ಹೌಲ್ ಆರ್ ಎವ್ರಿ ಬೆಲೋಸ್ ಬರ್ಸ್ಟ್ ಬಿ ಹ್ಯಾಪಿಯೆಸ್ಟ್. ಹೀಗೆಲ್ಲ ಇದ್ದಾಗ ನಿನಗೆ ವರ್ಷಗಳಲ್ಲಿ ಬರುವಂತಹ ಎಲ್ಲ ಸೀಸನ್ಗಳು, ಗಾಳಿ ಇರ್ಬೋದು, ಮಳೆ ಇರ್ಬೋದು, ಚಳಿ ಇರ್ಬೋದು, ಬಿಸಿಲಿರ್ಬೋದು, ಎಲ್ಲವೂ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಹಾಗಾಗಿ ಜಗತ್ತನ್ನು ನೋಡುವಂತಹ ರೀತಿ ಬದಲಾಯಿಸ್ಕೋಬೇಕು ಮಗಳೇ. ಜಗತ್ತಲ್ಲಿ ಎಲ್ಲ ಕಡೆ ಕ್ರೋಧ ಇದೆ, ಎಲ್ಲ ಕಡೆ ಕಾಮ ಇದೆ, ಕ್ರೌರ್ಯ ಅನ್ನೋದಿದೆ. ಬಟ್ ನಿನಗೆ ಅವು ಯಾವ ಬೇಡ. ನಿನಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ನಗು ಬೇಕು ಅಲ್ವಾ? ಇವೆಲ್ಲ ಪಡ್ಕೊಂಡಾಗ, ನೀನು ಇವೆಲ್ಲ ಇದ್ದಾಗ ನಿನಗೆ ಜಗತ್ತು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. 9th stanza. Excuse me. And may her bridegroom, ಇಲ್ಲಿ ನೋಡಿ ಕೊನೆಯ ಹಂತದಲ್ಲಿ ಅವರು ತನ್ನ ಮಗಳಿಗೆ ಎಂತಹ ಗಂಡ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ. ಮೇ ಹರ್ ಬ್ರೈಡ್ಗ್ರೂಮ್ ಬ್ರಿಂಗ್ ಹರ್ ಟು ಎ ಹೌಸ್ ವೇರ್ ಆಲ್ಸ್ ಅಕಸ್ಟಮ್ಡ್ ಸೆರೆಮೋನಿಯಸ್. ಇಲ್ಲಿ ಅವ್ರು ಹೇಳ್ತಾರೆ, ಅವಳಿಗೆ ಸಿಗುವಂತಹ ಗಂಡನೂ ಕೂಡ ತುಂಬ ಅತಿಯಾಗಿ ಸುಂದರವಾಗಿರೋನು ಬೇಕಾಗಿಲ್ಲ. ಆದರೆ ಜಗತ್ತಲ್ಲಿ ಏನು ನಶಿಸಿ ಹೋಗ್ತಾ ಇದೆಯಲ್ಲ ಮೌಲ್ಯಗಳು, ಆ ಮೌಲ್ಯಗಳನ್ನು ತಾನು ಬೆಳೆಸ್ಕೊಂಡು ತನ್ನ ಮಗಳಿಗೆ ಕೂಡ ಅದನ್ನ ಕಲಿಸ್ಬೇಕು. ಒಳ್ಳೆ ಮನೆಗೆ ಸೇರ್ಕೊಳ್ಳಿ ಅವಳು. ಆ ಮನೆ ತುಂಬಾ ಶ್ರೀಮಂತವಾಗಿರುವಂತಹ ಮನೆ ಇರಲೇಬೇಕಂತ ಏನಿಲ್ಲ. ಆ ಮನೆಯಲ್ಲಿ ವ್ಯಕ್ತಿಗಳಿದ್ರೆ, ಸುಶಿಕ್ತರಿದ್ರೆ ಅಂತ ಮನೆ ನನ್ನ ಮಗಳು ಸೇರ್ಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ. ವೇರ್ ಆಲ್ ಇಸ್ ಅಕಸ್ಟಮ್ಡ್ ಸೆರೆಮೋನಿಯಸ್, ಆ ರೀತಿ ಇರಬೇಕು ಎಲ್ಲ. ಈ ಅಕಸ್ಟಮ್ಡ್ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಸೋಫಾ ಇರ್ಬೋದು, ದೊಡ್ಡ ಕಾರು, ಬಂಗ್ಲೆ ಅಲ್ಲ. ಅವ್ರ ಮನಸ್ಸು ಚೆನ್ನಾಗಿರ್ಲಿ. ಅಲ್ಲಿರೋ ವ್ಯಕ್ತಿಗಳು ಮೌಲ್ಯಗಳನ್ನು ಎತ್ತಿಡಿಬೇಕು, ಒಳ್ಳೆ ಮೌಲ್ಯಗಳನ್ನ ಅಂತ ಹೇಳ್ತಾರೆ. ಅಂತ ಗಂಡ ಸಿಗಲಿ ನನ್ನ ಮಗಳಿಗೆ. ಫಾರ್ ಆರಗನ್ಸ್ ಅಂಡ್ ಹೇಟ್ರೆಡ್ ಆರ್ ದ ವೇಸ್ ಪೆಡಲ್ಡ್ ಇನ್ ದ ಥ್ರೋಫೇರ್ಸ್. ಆರಗೆಂಟ್ ಆಗಿರಬಾರ್ದು, ದ್ವೇಷ ಅನ್ನೋದಿರಬಾರ್ದು. ಹೌ ಬಟ್ ಇನ್ ಕಸ್ಟಮ್ ಆ್ಯಂಡ್ ಇನ್ ಸೆರೆಮನಿ ಆರ್ ಇನ್ನಸೆನ್ಸ್ ಆ್ಯಂಡ್ ಬ್ಯೂಟಿ ಬಾರ್ನ್. ಹೇಳ್ತಾರೆ, ನಮ್ಮ ಐರ್ಲೆಂಡು ತುಂಬ ಸಮೃದ್ಧವಾಗಿರುವಂತಹ ದೇಶ ಅಲ್ವಾ? ಟ್ರೆಡಿಷನ್ಸ್ಗೆ ವ್ಯಾಲ್ಯೂ ಕೊಡುತ್ತೆ, ಸಂಸ್ಕೃತಿಗೆ ವ್ಯಾಲ್ಯೂ ಕೊಡುತ್ತೆ, ಮೌಲ್ಯಗಳನ್ನ ಎತ್ತಿ ಹಿಡಿಯುತ್ತೆ. ಅಂಥ ದೇಶದ ಹುಟ್ಟಿ ನನ್ನ ಮಗಳು ಅಂಥದನ್ನು ಕಲಿಬೇಕು, ಅಂಥ ಗಂಡ ಸಿಗಲಿ ಅಂತ ಹೇಳ್ತಿದ್ದಾರೆ. ಹೌ ಬಟ್ ಇನ್ ಕಸ್ಟಮ್ ಆ್ಯಂಡ್ ಇನ್ ಸೆರೆಮನಿ ಆರ್ ಇನ್ನಸೆನ್ಸ್ ಆ್ಯಂಡ್ ಬ್ಯೂಟಿ ಬಾರ್ನ್. ರಿಯಲಿ ಬ್ಯೂಟಿಫುಲ್ ಲೈನ್ಸ್. Innocence is there in the deep-rooted customs and traditions of Ireland. Ceremony is a name for the rich horn and custom for the spreading laurel tree. ಆ ರೀತಿಯಾದ ಜಗತ್ತು, ಹೊಸ ಮನೆ, ಹೊಸ ಪ್ರಪಂಚ ನನ್ನ ಮಗಳಿಗೆ ಸಿಗಲಿ, ಅವಳು ಯಾವಾಗಲೂ ನಗ್ನಗ್ತಾ ಇರಲಿ, ಖುಷಿಯಾಗಿರಲಿ ಅಂತ ಹೇಳಿ ಪೊಯೆಟ್ಟು ಬಯಸ್ತಾರೆ. Ceremony is a name for the rich horn and custom for the spreading laurel ಟ್ರೀ. ಲಾರಲ್ಸ್ ಅಂತ ಹೇಳಿದ್ರೆ ಸಾಕಷ್ಟು ಖುಷಿ, ದೊಡ್ಡ ಸಂಪತ್ತು ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆ ಮನೆತನ ಸಿಗ್ಬೇಕು. ಅವಳು ಒಂದು ಮಟ್ಟದ ಅರ್ಧ ಜೀವನ ನಿಲ್ಲಿಸಿರ್ತಾಳೆ ಅಪ್ಪನ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ. ಮುಂದಿನ ಜೀವನ ಹೇಗೆ ಸಾಗಬೇಕು ಅಂತ ಹೇಳಿದ್ರೆ ಅವಳಿಗೆ ಜಗತ್ತಿನ ಯೋಚನೆಗಳು ಗೊತ್ತಾಗಿರುತ್ತೆ, ಜಗತ್ತು ಹೇಗೆ ನಡೀತಾ ಇದೆ ನನಗೆ ಗೊತ್ತಾಗಿರುತ್ತೆ.
ಇವಳು ಜಗತ್ತಲ್ಲಿ ಹೇಗಿರ್ಬೇಕು ಅಂತ ತಿಳ್ಕೊಂಡಿರ್ತಾಳೆ. ಮನಸ್ಸು ಕಲುಷಿತಗೊಂಡಿರುತ್ತೆ. ಆದ್ರೆ ಆ ಮನಸ್ಸನ್ನ ಮತ್ತೆ ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಅವಳು ಹೋಗೋ ಮನೆ ಚೆನ್ನಾಗಿರ್ಬೇಕು. ಹೋಗೋ ಮನೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇವಳು ಕೂಡ ಒಂದು ರೀತಿಯಲ್ಲಿ ದೇಶವನ್ನು ಹಾಳು ಮಾಡುವಂತಹ ಕ್ವಾಲಿಟೀಸ್ನೇ ಬೆಳೆಸ್ಕೊತಾಳೆ. ಹಾಗಾಗಿ ಪ್ರತಿ ಮನೆ, ಪ್ರತಿ ವ್ಯಕ್ತಿ ಚೆನ್ನಾಗಿದ್ದಾಗ, ಅವರ ಆಲೋಚನೆ ಸರಿ ಇದ್ದಾಗ ದೇಶ ಚೆನ್ನಾಗಿರುತ್ತೆ ಅನ್ನುವಂತಹ ಸಂದೇಶವನ್ನ ಇಲ್ಲಿ WB ಏಡ್ಸ್ ಅವ್ರು ನೀಡ್ತಾ ಇದ್ದಾರೆ. ಇಟ್ ಇಸ್ 11:56. ಸರ್ ಮೆನಿ ಕ್ವೆಶನ್ಸ್ ಪ್ಲೀಸ್ ಲೆಟ್ ದೆಮ್ ಆಸ್ಕ್. 1-2 ರೀಡಿಂಗ್ ಆದ್ಮೇಲೆ ಅವ್ರಿಗೆ ಒಂದು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಪೋಯಮ್. ಏನು ಯೋಚನೆ ಮಾಡ್ಬಿಡಿ, ಇಟ್ಸ್ ಅ ವೆರಿ ಸಿಂಪಲ್ ಪೋಯಮ್. ಸ್ವಲ್ಪ ಬೇರೆ ಬೇರೆ ಇಲ್ಲಿ ಮೈಥಾಲಜಿಗಳನ್ನ, ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಹೋಗಿದಾರಲ್ವಾ, ಸಿಂಪಲ್ ಆಗಿದೆ ಪೋಯಮ್. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಅವಕಾಶ. ನನ್ನ ಈ ಪೋಯಮ್ ಬಗ್ಗೆ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿದ್ದೀನಿ. ನೀವು ಒಂದು 2-3 ರೀಡಿಂಗ್ ಆದಮೇಲೆ ಆಪ್ಷನಲ್ ಸ್ಟೂಡೆಂಟ್ಸ್ ಇರ್ಬೋದು, ಇಲ್ಲಿ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಇರ್ಬೋದು, ನೀವು ಒಂದು ಪೋಯಮ್ನ ಬೇರೆ ಬೇರೆ ವಿಚಾರಗಳಿಂದ ಪೊಯಮ್ಗೆ ಬೇರೆ ಬೇರೆ ಅರ್ಥಗಳನ್ನು ಕೂಡ ಕೊಡ್ತಾ ಹೋಗ್ಬೋದು. ಓಕೆ, ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. COVID-19 ಇದೆ, ಡೋಂಟ್ ವರಿ, ಎಲ್ಲವೂ ಕೂಡ ಬೇಗ ಕಳೆದಿ ಒಳ್ಳೆ ದಿನಗಳು ಮತ್ತೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆಲ್ ಆಫ್ ಯು. ಗುಡ್ ಲಕ್.